ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ಮಾಡಿದೆ ಇವತ್ತು ನೋಡ್ಕೊಂಬರೋಣ ಬನ್ನಿ. ಬೆಳಗ್ಗೆ ಮಗ ಸ್ಕೂಲಿಗೆ ರೆಡಿಯಾಗಿ ಕೂತ್ಕೊಂಡಿದ್ದ. ಅವ್ನಿಗೆ ಮೊದಲು ರೆಡಿ ಮಾಡಿಬಿಟ್ಟೆ, ನಾನು ಟಿಫನ್ಗೆ ರೆಡಿ ಮಾಡ್ತೀನಿ. ಟಿಫನ್ ಮಾಡಬೇಕು ಅಂತ ಹೋದೆ. ಸಣ್ಣ ರವದ ಉಪ್ಪಿಟ್ಟು ಮಾಡಬೇಕು ಅಂತ ಫುಲ್ಲು ರವದಲ್ಲಿ ಇರುವೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬುಟ್ಟಿಯಲ್ಲಿ ಹಾಕಿ ಹೊರಗಡೆ ಇಟ್ಬಿಟ್ಟೆ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಕ್ಲೀನ್ ಮಾಡಿಕೊಂಡು ಉಪ್ಪಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೇ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಕೂರೋಕ್ಕಾಗಲ್ಲ, ಅದಕ್ಕೆ ಹೊರಗಡೆ ಇಟ್ಬಿಟ್ಟೆ ಫ್ರೆಂಡ್ಸ್. ಇವನು ಬೇರೆ ಸ್ಕೂಲಿಗೆ ಹೋಗೋನಿದ್ದ, ಟೈಮ್ ಆಗಿಬಿಟ್ಟಿತ್ತು. ಸಣ್ಣ ರವದ ಉಪ್ಪಿಟ್ಟು ಮಾಡಬೇಕು. ಚಿರೋಟೆ ರವೆ ಅಂತಾರಲ್ಲ, ಬಾಂಬೆ ರವಾನು ಅಂತಾರೆ. ಆ ರವದ ಉಪ್ಪಿಟ್ಟು ಮಾಡುವ ಕಡಲೆಬೇಳೆ ಉದ್ದಿನಬೇಳೆ ಹಾಕಲೇಬೇಕು, ಅಂದ್ರೇ ಟೇಸ್ಟ್ ಕೊಡುತ್ತೆ. ಇಲ್ಲ ಅಂದರೆ ತಿನ್ನೋದಕ್ಕಾಗಲ್ಲ. ಒಂದು ಸ್ವಲ್ಪ ಎಲ್ಲ ಥರದ್ದು ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಬರುತ್ತೆ ಅಲ್ವಾ. ಇನ್ನು ದಪ್ಪ ರವೆಗೆ ಬೇಳೆಗಳು ಯಾವುದೂ ಹಾಕದೆ ಹಾಗೆ ಸುಮ್ಮನೆ ಒಗ್ಗರಣೆ ಕೊಟ್ಟರು ನಡೆಯುತ್ತೆ. ಇದು ಬಾಂಬೆ ರವೆಗೆ ಮಾತ್ರ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಈ ಥರ ಎಲ್ಲ ಥರ ಹಾಕಿದಾಗ ಸ್ವಲ್ಪ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ. ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಅವಸರದಲ್ಲೇ ಮಾಡಾಕತ್ತೀನಿ. ಅವ್ನು ಬೇರೆ ಸ್ಕೂಲಿಗೆ ಹೋಗಬೇಕು. ನಮ್ಮ ಯಜಮಾನ್ರನ್ನ ರೆಡಿ ಆಗಿಲ್ಲ, ಆದ್ರೂ ಅವ್ರೇನು ಟಿಫನ್ ಮಾಡಿ ಹೋಗಲ್ಲ. ಬೇಕು ಅಂದರೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು, ಒಗ್ಗರಣೆ. ನಾನು ಅರ್ಶಿಣ ಪುಡಿ, ನಾನಷ್ಟೇ ಅಲ್ಲ ಯಾರೂ ಹಾಕಲ್ಲ ಬಾಂಬೆ ರವದ ಉಪ್ಪಿಟ್ಟಿಗೆ ಅರ್ಶಿಣ ಪುಡಿ ಹಾಕಲ್ಲ. ಬೇಕು ಅಂದರೆ ದಪ್ಪ ರವದಕ್ಕೆ ಬೇಕು ಅಂದರೆ ಹಾಕಿರ್ತಾರೆ, ಇಲ್ಲ ಅಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಒಗ್ಗರಣೆ ಹಾಕಿದ್ದೀನಿ. ನೀರು ಕುದ್ದ ತಕ್ಷಣ ರವಾನ ಹಾಕಿ ತಿರುಗ್ಕೊಂಡ್ಬಿಡ್ತೀನಿ. ಪಟ್ಟಂತ ಒಂದು 5 ನಿಮಿಷದಲ್ಲಿ ಆಗೋ ಉಪ್ಪಿಟ್ಟಿದ್ದು. ಕುದಿಬೇಕು ಅನ್ನೋ ಹಾಗಿಲ್ಲ, ಏನಿಲ್ಲ. ನೀರು ಕುದ್ದ ತಕ್ಷಣ ಪಟ್ಟಂತ ರವೆ ಹಾಕಿ ತಿರುಗ್ಕೊಂಬಿಟ್ರೆ 1-2 ನಿಮಿಷದಲ್ಲಿ ಆಗೋಗುತ್ತೆ. ಅವರೆಲ್ಲ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು ಟಿಫನ್ ಮಾಡೋದಕ್ಕೆ ಅಂತ ಹೇಳಿ. ಹಾಕ್ಕೊಂಡು ಹೋದ ತಕ್ಷಣ ಆಮೇಲೆ ಅದು ಬೌಲಲ್ಲಿ ಹಾಕಿ ಒತ್ತಿ ಹೀಗೆ ಡಬ್ಬ ಹಾಕಿರೋದು ಪ್ಲೇಟ್ನಲ್ಲಿ. ಸೂಪರಾಗಿದೆ ಅಮ್ಮ ಅಂತ ಅವಳು. ನಾನು ತಿಂದೇನೆ ಹಾಕಿ ಹೇಳ್ತಾ ಇದೆಯಲ್ಲ, ಕ್ಯಾಮ್ರಾ ನೋಡಿದ ತಕ್ಷಣ ಸೂಪರಾ ಅನ್ನೋದಾ ಅಂತ ಕೇಳ್ತೆ. ನೋಡಿ ಎಷ್ಟೊಂದು, ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ ನಾನು. ಅವಾಗೆ ಮೇಲೆ ಕಸ ಹುಡುಕಿದ್ದೀನಿ. ಚಪ್ಪಲ್ ನೋಡಿ ಎಷ್ಟು, ಒಂದು ದಿನಕ್ಕೆ ಒಂದು 5 ಸಲನಾದರೂ, ಒಂದು 5-6 ಸಲನಾದರೂ ಚಪ್ಪಲ್ನ ಹೊಂದಿಸಿ ಇಟ್ಟೇ ಇಡ್ತೀನಿ. ನನ್ನ ಮಗಳು ಕಿತ್ತು ಹಾಕಿ ಹಾಕ್ತಾಳೆ. ಜೋಳ ಬೇರೆ ತಂದಿದ್ದಾರೆ, ಅವನ್ನು ಕ್ಲೀನ್ ಮಾಡ್ಕೋಬೇಕು. ಜೋಳನೂ ಅಲ್ಲೇ ಕಾಲಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಇದು ನೋಡಿ ಅಡುಗೆ ಕೊಲೆ ಕೂಡ ನನ್ನ ಮಕ್ಕಳು ಹೋದ್ಮೇಲೆ ಮನೆ ನೀಟಾಗೋದು, ಅಲ್ಲಿವರೆಗೂ ಹೀಗೆ ಬಿದ್ದಿರುತ್ತೆ. ಇದು ವಾಯರ್ ಬಂದ್ಬಿಟ್ಟು ಇದ್ರದ್ದು ಬೋರ್ದು 4 ಮನೆ ಇವೆ. 4 ಮನೆಗೂ ಸೇರಿ ಒಂದು ವಾಯರ್ ಇರುತ್ತಲ್ಲ, ನಮ್ಗೆ ಯಾರಿಗೆ ಬೇಕೋ ಅವರು ಹಾಕ್ಕೋಬೇಕು ವಾಯರು. ಚುನ್ಮುರಿ ತೊಗೊಂಡಿದ್ದಾರೆ ನೋಡಿ. ಉಪ್ಪಿಟ್ಟಿಗೆ ಚುನ್ಮುರಿ ಕೇಳ್ತಾ ಇದ್ದ ನನ್ನ ಮಗ, ಖಾರ ಚುನ್ಮುರಿ ಮಾಡಿಕೊಡೋಮ್ಮ ಅಂತ. ಸ್ಕೂಲಿಗೆ ರೆಡಿ ಆಗುತ್ತಿದ್ದಾನೆ. ನಾನು ಮಾಡಿರಲೇ ಇಲ್ಲ, ತುಂಬ ದಿನ ಆಗಿತ್ತು. ಉಪ್ಪಿಟ್ಟು ಜೊತೆಗೆ ಬೇಕೇ ಬೇಕು ಅಂತ ಒಂದು 5 ರೂಪಾಯಿದು ಬಡಂಗ್ ಸಿಗುತ್ತಲ್ಲ ಪಾಕೆಟು, ಹೋಗಿ ತೊಗೊಂಬಂದಿದ್ದಾನೆ. ಅವರೆಲ್ಲ ಸ್ಕೂಲಿಗೆ ಹೋದರು. ನನ್ನ ಮಗಳು ಆಟ ಆಡೋದಕ್ಕೆ ಅಂತ ಫ್ರೆಂಡ್ ಮನೆಗೆ ಹೋದ್ಲು. ನಾನೊಬ್ಬಳೇ ಇದನ್ನ ಬೇರೆ ಕ್ಲೀನ್ ಮಾಡೋದಿತ್ತಲ್ಲ, ಕ್ಲೀನ್ ಮಾಡಿಕೊಂಡೆ. ನೋಡಿ ಸ್ಲಿಪ್ಪರ್ ಹಾಗೇ ಇದ್ದೆ. ಇದು ಮಧ್ಯಾಹ್ನ ಟೈಮು, ಬೆಳಗ್ಗೆನೂ ಹಾಗೆ ಇತ್ತು. ಕ್ಲೀನ್ ಮಾಡಿದ್ದೆ. ಎಷ್ಟು ಕ್ಲೀನ್ ಮಾಡ್ತೀನಿ. ವೈಟ್ ಸ್ಕೂಲಿದು ಬೂಟೆಲ್ಲ ನನ್ನ ಮಗಳು ಯಾವಾಗ ಬೇಕೋ ಅವಾಗ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಇವನು ಇಲ್ಲೇ ನಮ್ಮ ಪಕ್ಕದ ಮನೆ ಹುಡುಗ, ನಮ್ಮ ಸಾತ್ವಿಕನ ಕ್ಲಾಸ್ಮೇಟು. ಏನೋ ಕೇಳ್ತಾ ಇದ್ದ, ನೆನಪಿಲ್ಲ ನನಗೆ. ಜೋಳದ ರೇಟು ಕೇಳಿರೇನ್ರಿ, ಎಷ್ಟಂದರೆ ಎಷ್ಟಾಗಿತ್ತಲ್ಲ. ಇವಾಗ ಓಕೆ ಪರವಾಗಿಲ್ಲ, 40 ರೂಪಾಯಿ 35 ರೂಪಾಯಿಗೆ 1 kg ಸಿಗ್ತಾಯಿದೆ. ಒಂದು ತಿಂಗಳ ಹಿಂದೆ 100 ರೂಪಾಯಿ kg ಆಗಿತ್ತು. ಒಂದು ಸ್ವಲ್ಪ ಹಾಗೋ ಹೀಗೋ ಇದ್ದರೆ ಜೋಳ, ತುಂಬ ಚೆನ್ನಾಗಿರೋ ಜೋಳ 100 ರೂಪಾಯಿ ಇತ್ತು. ಹಾಗೋ ಹೀಗೆ ಇದ್ದರೆ 80 ರೂಪಾಯಿ 70 ರೂಪಾಯಿ ಇತ್ತು, 85 ಹೀಗೆ 5 ರೂಪಾಯಿಲೂ ಡಿಫ್ರೆನ್ಸ್ ಇರುತ್ತೆ. ಈಗ ನಮ್ಮ ಮನೆಯವರು ತೊಗೊಂಬಂದಿರೋ ಜೋಳ ಕೂಡ 40 ರೂಪಾಯಿ 45 ರೂಪಾಯಿ 50 ರೂಪಾಯಿದು ಇತ್ತಂತೆ. 40 ರೂಪಾಯಿದು 45 ರೂಪಾಯಿದು ತೊಗೊಂಬಂದಿದ್ದಾರೆ. 5 ರೂಪಾಯಿ kg ಅಂತ ಹೇಳಿ. ಚಲೋ ಇತ್ತು ಜೋಳ, ಏನು ಕಸಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಜೋಳನೂ ಕೆಳಗೆ ಬೀಳೋಕ್ಕೆ ಬಿಡ್ತಾ ಇಲ್ಲ ನಾನು. ಯಾಕಂದರೆ ಗೊತ್ತಲ್ಲ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ ಜೋಳನ ಆಗಲಿ ಏನೂ ಆಗಲಿ. ಹಾಗೆ ಆಮೇಲೆ ಚೆನ್ನಾಗಿತ್ತು ಜೋಳ, ಏನೂ ಕೆಟ್ಟದ್ದು ಇರಲಿಲ್ಲ. ಹಾಗಾಗಿ ಕೇರಿ ಹಾಕ್ತಾಯಿದ್ದೆ. ಹಳ್ಳು ಬೇರೆ ಇರಲಿಲ್ಲ. ನನ್ನ ಮಗಳು ಫ್ರೆಂಡ್ ಮನೆಗೆ ಹೋಗಿದ್ಲು ಅಂತ ಹೇಳಿದ್ನಲ್ಲ, ನೋಡಿ ಓಡ್ಕೋತಾ ಬರ್ತಾಯಿದ್ದಾಳೆ. ಅವಳ ಫ್ರೆಂಡ್ ಕೂಡ ಅರ್ಧ ದಾರಿಗೆ ಬಂದು ಅವಳನ್ನು ಬಿಟ್ಟು ಹೋದ್ಲು. ಈ ಜೋಳ ನೋಡಿದ್ದೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಬರೋಷ್ಟೊತ್ತಿಗೆ ನಾನು ಕ್ಲೀನ್ ಮಾಡಿಕೊಂಡು ಮತ್ತೆ ಕಟ್ಟಿಟ್ಬಿಡ್ಬೇಕು ಅಂದ್ಕೊಂಡೆ. ಹಿಟ್ಟು ಬೇರೆ ಖಾಲಿ ಆಗಿತ್ತಾ, ಮಾಡಲೇಬೇಕಾಗಿತ್ತು ನಾನು.
ಅವಳಿಲ್ಲ ಅಂದ್ಕೊಂಡು ತೆಗ್ದೆ. ಅವಳು ಮತ್ತೆ ಬಂದು ಈ ಒಂದು 5 ಸೇರು ಜೋಳ ಇದೆ, ಒಂದು 5 ತಾಸು ಮಾಡ್ತಾಳೆ ಅವಳು. ಬಿಡು ಬಿಡು ಅದು ತಗೋ ಇದು ಚೆಲ್ತಾಳೆ. 1-2 ಚೆಲ್ಲಿದ್ರೂ ನನಗೆ ಸಮಾಧಾನ ಆಗೋಲ್ಲ. ಅವನು ಆರಿಸಿ ಬುಟ್ಟಿ ಒಳಗೆ ಹಾಕೊಂಡ್ಮೇಲೆ ಮತ್ತೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಹಾಗಾಗಿ ಯಾವ ಮಕ್ಕಳು ಇರಲಾರ್ದಾಗ್ಲೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವಳು ಹೇಳಿದ್ದು ಕೇಳಲ್ಲ, ತನಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾಳೆ. ಅದರಲ್ಲಿ ಆಟ ಆಡೋದು, ಚಿತ್ರ ತೆಗಿತಿರ್ತಾಳೆ, ಎತ್ತಿ ಎತ್ತಿ ಸುರುತ್ತಾ ಇರ್ತಾಳೆ ಕೆಳಗಡೆ. ಜೋಳ ಎಲ್ಲ ಕ್ಲೀನ್ ಮಾಡಾಯಿತು. ಮಗನು ಸ್ಕೂಲಿಂದ ಬಂದ. ಆ ಜೋಳದ ಕವರ್ ಇತ್ತಲ್ಲ ಅದನ್ನು ತೊಗೊಂಡು ಮುಖಕ್ಕೆ ಹಾಕ್ಕೊಂಡು ಆಟ ಆಡ್ತಾಳೆ. ತೆಗಿಯಮ್ಮ ಅಂದರು, ತೆಗಿತಾ ಇಲ್ಲ. ಮಗ ಸ್ಕೂಲಿಂದ ಬಂದಿದ್ದಲ್ಲ, ಏನಾದರೂ ತಿನ್ನೋಕೊಡಮ್ಮ ಅಂತ ಕೇಳ್ತಾಯಿದ್ದ. ಹಾಗಾಗಿ ಪಪ್ಪಾಯಿ ಹಣ್ಣಿತ್ತು, ಅದನ್ನು ಕಟ್ ಮಾಡಿ ಕೊಡ್ತಾಯಿದ್ದೆ ಅವರಿಬ್ಬರಿಗೂ. ಅವಳಿಗೆ ಪಪ್ಪುಕಾಯಿ ಅಂದರೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ತೊಗೊಂಡು ಬಂದಿಲ್ಲ. ಮಗನಿಗೆ ತುಂಬ ಅಂದರೆ ತುಂಬ ಇಷ್ಟ. ಚಿಕ್ಕವನಿದ್ದಾಗ ತುಂಬ ತಿಂತಿದ್ದ. ನಾನು ತಿನ್ನಲ್ಲ, ಅವನೊಬ್ಬನೇ ಅಂತ ಹೇಳಿ ತೊಗೊಂಬಂದು ತುಂಬ ವೇಸ್ಟ್ ಆಗ್ತಿತ್ತು. ಅವನು ಸ್ವಲ್ಪ ತಿಂದ್ಬಿಡ್ತಿದ್ದ, ಒಂದು ಪೂರಿ ತಿನ್ನೋಕೆ ಅವನಿಗೂ ಆಗ್ತಾಯಿರಲಿಲ್ಲ. ಹಾಗಾಗಿ ತುಂಬ ದಿನ ಆಗಿತ್ತು ತೊಗೊಂಡೇ ಬಂದಿರಲಿಲ್ಲ. ಇಲ್ಲೇ ಮನೆ ಹತ್ರ ಬಂದಿತ್ತು, ನಾನೇ ತೊಗೊಂಡಿದ್ದೆ. ಅವನಿಗೆ ಇಷ್ಟ ಅಂತ ಹೇಳಿ ತೊಗೊಂಡೆ. ಇವಳು ನನಗೆ ಫಸ್ಟು ಅಂತ ಬೌಲ್ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ. ಆದರೆ ಒಂದು ಪೀಸು ಕೂಡ ಇವಳು ತಿನ್ನಲ್ಲ. ಏನೋ ಗೊತ್ತಿಲ್ಲ. ಅವಳು ಫಸ್ಟಿಗೆ ಯಾವುದೇ ಫ್ರೂಟ್ ಆದ್ರೂ ಒಂದು 4-5 ಸಲ ತೊಗೊಂಡು ಬಂದು ನಾವು ತಿಂದಮೇಲೇ ತಿನ್ನೋದು. ಮೊದಲು ತೊಗೊಂಡು ಬಂದು ಕೊಟ್ಟರೆ ತಿನ್ನಲ್ಲ. ಈಗ ಆಲ್ರೆಡಿ ಒಂದು 2-3 ಸಲ ಕೊಟ್ಟಿದ್ದೀನಿ, ಆದ್ರೂ ತಿಂತಾ ಇಲ್ಲ ಅವಳು. ಆ ಬೀಜನ ತೊಗೊಂಡು ತಿಂತಾಯಿದ್ಲು. ಅದಕ್ಕೆ ಬೈತಾ ಇದ್ದೆ ಅವಳಿಗೆ, ತೆಗೆದು ಇಡ್ತಾಯಿದ್ದೆ ಆ ಕಡೆ. ಅವ್ರ ಪಪ್ಪನೂ ಇದ್ದರು ಮನೇಲಿ, ಅವರು ಕೂಡ ಬೈತಾಯಿದ್ರು, ತಿನ್ನಬಾರ್ದಮ್ಮ ಬೀಜ, ಹಣ್ಣು ತಿನ್ನು ಅಂದರೂ ಕೇಳ್ತಾನೆ ಇರಲಿಲ್ಲ. ಅವರಿಗೆ ಸಿಪ್ಪೆನ ತೆಗೆದು ತಿನ್ನೋಕ್ಕಾಗಲ್ಲ, ಇನ್ನೂ ಚಿಕ್ಕವರಿದ್ದಾರಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಸಿಪ್ಪೆ ಅದೆಲ್ಲ ತೆಗೆದು ಬೀಜನ ತೆಗೆದು ಬೌಲಲ್ಲಿ ಹಾಕಿ ಫೋರ್ಕ್ ಕೊಟ್ಬಿಡ್ತೀನಿ. ಬೇಗ ಚುಚ್ಕೊಂಡು ತಿಂದ್ಬಿಡ್ತಾರೆ. ಹೀಗೆ ಕಟ್ ಮಾಡಿ ಕೊಡ್ಬೋದಿತ್ತು, ಮಗನಿಗೂ ಕೊಡ್ಬೋದು, ಹೀಗೆ ಕಟ್ ಮಾಡಿ ಕೊಡು ಅಂತಿರ್ತಾನೆ. ಆದರೆ ಇವಳಿಗೆ ಗೊತ್ತಾಗಲ್ಲ, ಮಗಳಿಗೆ ಅಕಸ್ಮಾತ್ ಏನಾದರೂ ತಿಂದರೆ ಸಿಪ್ಪೆನೂ ತಿಂದ್ಬಿಡ್ತಾಳೆ ಅಂತ. ಅವನಿಗೂ ಈಸಿ ಆಗಲಿ ಅಂತ ಈ ಥರ ಕಟ್ ಮಾಡಿ ಕೊಡ್ತಾಯಿದ್ದೆ. ತುಂಬ ಹೆಲ್ತಿಗೆ ಒಳ್ಳೆಯದು ಈ ಫ್ರೂಟು. ಮತ್ತು ವೆಯ್ಟ್ ಲಾಸ್ಗಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ನನಗೂ ಇಷ್ಟ ಆಗಲ್ಲ, ಯಾಕೋ ಗೊತ್ತಿಲ್ಲ. ಎಷ್ಟು ಸಲ ವೆಯ್ಟ್ ಲಾಸ್ಗೋಸ್ಕರ ಇದನ್ನು ತಿನ್ನಬೇಕು ಅನಿಸುತ್ತೆ. ಅಂದರೆ ವೆಯ್ಟ್ ಲಾಸ್ಗಾಗಲಿ ಬೆಳಗ್ಗೆ ಸೀಸನಬಲ್ ಫ್ರೂಟ್ಸ್ನ ಯಾವಾಗಲೂ ತಿಂತಾನೆ ಇರಬೇಕಲ್ವ. ಯಾವ ಹಣ್ಣನ್ನು ಬಿಡಬಾರ್ದು, ಎಲ್ಲನೂ ದೇವ್ರು ಮಾಡಿರೋದು. ಒಂದೊಂದು ಹಣ್ಣಿಂದ ಒಂದೊಂದು ಉಪಯೋಗ ಇರುತ್ತೆ ನಮಗೆ. ಆದರೆ ನನಗೆ ಇಷ್ಟ ಆಗಲ್ಲ, ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟ ಆಗಲ್ಲ. ಏನೋ ತಿನ್ನಬೇಕು ಅಂತಲೇ ತಿಂತೀನಿ, ತುಂಬ ಆಸೆಪಟ್ಟು ಏನು ತಿನ್ನಲ್ಲ. ನಿಮಗೆ ಹೇಗೆ ಇಷ್ಟನಾ ಪಪ್ಪುಕಾಯಿ ಅಂದರೆ? ಪಪ್ಪಾಯ ಹಣ್ಣಂದರೆ ನಿಮ್ಗೆ ಇಷ್ಟ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿದವರು ವೀಡಿಯೋಸ್ನ ನೋಡ್ತಾ ಇಲ್ಲ, ಪ್ಲೀಸ್ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಕಷ್ಟಕ್ಕೆ ಒಂದು ಪ್ರತಿಫಲ ಅಂತ ಸಿಗಲಿ ಅಂತ. ವೀಡಿಯೋ ನೋಡಿದವ್ರು ಯಾರು ಲೈಕು ಕೊಡ್ತಾಯಿಲ್ಲ, ಪ್ಲೀಸ್ ಲೈಕ್ ಕೊಡಿ. ನೋಡಿ ಈ ಥರ ಕಟ್ ಮಾಡಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಕಲರ್ ನೋಡಿನೇ ತಿನ್ನಬೇಕು ಅನಿಸುತ್ತೆ, ಟೇಸ್ಟು ಇಷ್ಟ ಆಗಲ್ಲ. ಈ ಥರ ಕಟ್ ಮಾಡಿ ಕೊಟ್ಟೆ. ಅವಳು ತಿನ್ನೋದಕ್ಕೆ ಬೇಡ ಅಂತ ಹೇಳಿ ಹಣ್ಣಿನ ಬೌಲ್ ತೊಗೊಂಡು ಆಟ ಆಡ್ತಾಯಿದ್ಲು. ನಮ್ಮ ಯಜಮಾನರಂತೂ ಯಾವ ಹಣ್ಣು ತಿನ್ನಲ್ಲ. ಹಾಗಾಗಿ ಸಾಕು, ಅವನಿಗೂ ಬೇಕಾದಷ್ಟು ಕೊಟ್ಟಿದ್ದೆ. ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ, ಹಾಗೆ ಏನು ಚೆಲ್ಲೋದು ಅಂತ ಹೇಳಿ ನಾನು ಕೂಡ ಸ್ವಲ್ಪ ತಿಂತಾಯಿದ್ದೀನಿ. ಯಾವುದೇ ಹಣ್ಣು ತರಲಿ, ಮಕ್ಕಳಿಗೆ ತಿನ್ನೋದು ಕೊಟ್ಟ ಮೇಲೆ ಆ ಸಿಪ್ಪೆಯಿಂದ ನಾನು ಫೇಸ್ನ ಮಸಾಜ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ಕೊತಿರ್ತೀನಿ. ಹಾಗೆ ಮಾಡೋದ್ರಿಂದ ಹಣ್ಣಿನ ಸಿಪ್ಪೆನೂ ವೇಸ್ಟ್ ಆಗಲ್ಲ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಸ್ಕಿನ್ನು ಗ್ಲೋ ಆಗಿರುತ್ತೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.